ನಮ್ಮ ಏರಿಯಾ ಒಳಗೆ ಇದು ಏನೈತಿ ಇವತ್ತು. ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಹೆಂಗದಿರಿ. ಬಂದ್ವಿ ಈಗ ಹೊಸ ಬ್ಲಾಗ್ ಕೂಡ. ಇದು ಬ್ಲಾಗ್ ಶುರು ಆಗ್ತದೆ ರೋಡ್ನಾಗ ಹೋಗುತ್ತೆ, ಯಾಕಂದ್ರೆ ನಮ್ಮ ಊರಿಗೆ ಹೊಂಟಿನ ಕಲ್ಕೇರಿಗೆ ನೀನೇನೆ ಬಂದೀನಿ. ಬಟ್ ಇವತ್ತು ಸ್ವಲ್ಪ ಬೇರೆ ಊರಿಗೆ ಹೋಗಿದ್ದೆ, ಅಲ್ಲಿ ಸೀದಾ ಹೊಂಟು ನೋಡ್ರಿ. ಇದು ದಾರಿ ನಮ್ಮ ಕಡೆ ಮಂದಿ ನೋಡಿದ್ರೆ ಕರೆಕ್ಟ್ ಗುರ್ತು ಹಿಡಿದ್ಬಿಡ್ತಾರೆ. ಅಲ್ಲಿ ಸೀದಾ ಬಂದೆ ಮನೆ ಕಡೆ. ಎಲ್ಲರೂ ನಮ್ಮ ಏರಿಯಾ ಒಳಗೆ ಫುಲ್ ಮಳೆ ಹೆವಿ, ಪೂರಾ ರಾಡಿ ಆಗಿಬಿಟ್ಟಿತ್ತು. ಅದು ನೋಡ್ಕೋತ ನಿಂತ್ವಿ. ಅಲ್ಲಿಂದ ಸೀದಾ ಹೊಂಟಿವಿ ನೋಡ್ರಿ. ಈಗ ಯಾಕೆ ಹೊಳೆ ಹೊಂಟಿದ್ವಿ, ಅಂಬೇಡ್ಕರ್ ಸರ್ಕಲ್ ಇತ್ತು ದಾಟಿ ಮತ್ತೆ ಗಾಡಿ ಮುಂದೆ ಬಂದೇನೈತಿ ಬಸ್ ಸ್ಟ್ಯಾಂಡ್ ಒಳಗೆ ಬಂದು ಸೀದಾ ಹಿಡಿದು ನೋಡ್ರಿ ದಾರಿ. ಅಲ್ಲೇನು ಜಾಲವಾದಿಗೆ ಬರ್ತೀವಿ, ನಮ್ಮ ಹಣೆ ಬರ ಕೆಟ್ಟಿತ್ತು, ಅಲ್ಲಿ ಬರೋಣ ಟೂ ಬಡ್ದು ಅದು ನೋಡ್ಕೋತ ರಿಪೇರಿ ಮಾಡ್ಕೊಂಡು ಸೀದಾ ದೇವ್ರ ಕಡೆ ದಾರಿ ಹಿಡಿದ್ವಿ. ದೇವ್ರಲ್ಲಿ ಸೀದಾ ಬಂದ್ವಿ ನೋಡ್ರಿ. ದೇವ್ರ ಇಬ್ಬರಿಗೆ ಇಲ್ಲಿ ಬಂದು ಅರ್ಧ ತಾಸು ನಿಂತೀವಿ ಮೈ ನೋಡೋಣ ಕಾಲಾಗ. ಅವ ಇದ್ರೆ ಈ ಸೌಕಾಸ್ ಬರ್ಲಾಗತ್ತಾನ. ಯಾಕೆ ಅರ್ಧ ತಾಸಾಗಿತ್ತು. ಅಲ್ಲಿದ್ದು ಬಂದು ಎರಡು ಕಷ್ಟ ಸುಖದ ಮಾತು ಹೇಳಿ, ಎರಡು ಬುದ್ಧಿ ಮಾತು ಹೇಳಿ ನಗಲಾಗತ್ತ. ಅದು ನಕ್ಕೋದು ಮತ್ತೆ ಹೊಳಿ ಬಂದು ನೋಡ್ರಿ ಬಸ್ ಸ್ಟ್ಯಾಂಡ್ ಕಡೆ. ಇಲ್ಲಿ ಒಂದು 2 ನಿಮಿಷ ಕೆಲಸ ಇತ್ತು, ಮಾಡ್ಕೊಂಡು ಸೀದಾ ಹೊಂಟು ನೋಡ್ರಿ ದೇವ್ರ ಪಿರ್ಗಿಲಿತ್ತ. ಇಲ್ಲಿ ನೋಡ್ರಿ ಫುಲ್ ಹೆವಿ ಗರ್ದಿ, ಯಾಕಂದ್ರೆ ದೀಪಾವಳಿ ಪೂಜೆ ಅದು ನಡೀತಿತ್ತು ಅಂಗಡಿಗಳ್ದು. ಫುಲ್ ಹೆವಿ ಪಬ್ಲಿಕ್, ಹೆವಿ ಟ್ರಾಫಿಕ್. ಅಲ್ಲಿ ನೋಡ್ಕೊಂಡು ಸೀದಾ ಹೈವೇ ಒಳಗೆ ನೋಡ್ತೀವಿ, ಇಲ್ಲೂ ಸೇಮ್ ಎಲ್ಲ ಹೆವಿ ಪಬ್ಲಿಕ್, ಹೆವಿ ಟ್ರಾಫಿಕ್. ಬಂದ್ವಿ ಈಗ ಮನೆಗೆ. ಈಗ ಇಷ್ಟದ ಟೈಮ್ ಆಗ್ಯದ ಬ್ಲಾಗ್ ಮುಗಿಸೋದು, ಊಟ ಅದು ಮಾಡಮ್ಮ. ಊಟ ಅಂತೂ ಮಸ್ತ್ ಅದ, ಯಾಕಂದ್ರೆ ಹೊರಗ್ಲಿತ್ತು ಪಾರ್ಸಲ್ ತಂದೀವಿ. ಈ ಬ್ಲಾಗ್ ಇಲ್ಲೇ ಬಂದ್ ಮಾಡಮ್ಮ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಿಗಮ್ಮ.